ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿನ್ನೆ ತರಗತಿಯಲ್ಲಿ 2012ರಲ್ಲಿ ನಡೆದಂಥ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ 2011ರಲ್ಲಿ ನಡೆದಂಥ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ರಕ್ತವು ಕೆಂಪು ವರ್ಣವಾಗಿರಲು ಕಾರಣ? ಹಿಮೋಗ್ಲೋಬಿನ್. ಬಾಸ್ಕೆಟ್ಬಾಲ್ನಲ್ಲಿ ಡಬಲ್ ಫೌಲ್ ಎಂದರೆ ವಿಭಿನ್ನ ತಂಡಗಳ ಒಬ್ಬೊಬ್ಬ ಆಟಗಾರರು ಪರಸ್ಪರರ ಮೇಲೆ ಏಕಕಾಲದಲ್ಲಿ ಫೌಲ್ ಮಾಡುವುದು. ಯಾವ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಹೈಜಂಪ್ನಲ್ಲಿ ಪಾಸ್ಟರ್ ಫ್ಲಾಪ್ ಶೈಲಿಯನ್ನು ಕಾಣಲಾಯಿತು? 1968. ಈ ಕೆಳಕಂಡವುಗಳಲ್ಲಿ ಯಾವುದು ಶರೀರದ ಬೆಳವಣಿಗೆಗೆ ಬೇಕಾದ ಆಹಾರ? ಸಾರಜನಕಗಳು. ಸಾಫ್ಟ್ಬಾಲ್ನಲ್ಲಿ ಬ್ಯಾಟರ್ನಿಗೆ ಒಂದು ಫ್ರೀ ಬೇಸ್ ದಕ್ಕುವುದು ಅಂಪೈರ್ ಎಷ್ಟು ಬಾರಿ ಬಾಲ್ ಎಂದು ಕರೆದಾಗ? 4 ಬಾರಿ. 19 ತಂಡಗಳ ನಾಕ್ಔಟ್ ತಳಕಿನಲ್ಲಿ 1, 2, 3 ಮತ್ತು 4ನೇ ಕ್ವಾರ್ಟರ್ಗಳಲ್ಲಿ ಅನುಕ್ರಮವಾಗಿ ಇರುವ ಬೈಗಳ ಸಂಖ್ಯೆ? 4, 3, 3, 3. ಥ್ರೋಬಾಲ್ ತಂಡವು ಸಬ್ಸ್ಟಿಟ್ಯೂಟ್ ಆಟಗಾರರನ್ನು ಒಳಗೊಂಡಂತೆ ಗರಿಷ್ಠ ಎಷ್ಟು ಆಟಗಾರರನ್ನು ಹೊಂದಿರುತ್ತದೆಂದರೆ 12 ಸದಸ್ಯರು. ಇಂಟ್ರಾಮ್ಯೂರಲ್ ಎಂಬ ಪದವು ಯಾವ ಭಾಷೆಯಿಂದ ಹುಟ್ಟಿತೆಂದರೆ ಲ್ಯಾಟಿನ್. ಚೆಸ್ ಹಾಸಿನ ಮೇಲಿರುವ ಚೌಕಗಳ ಸಂಖ್ಯೆ 64. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸ್ಥಾಪನೆಯಾದ ವರ್ಷ 1927. ಬ್ಯಾಡ್ಮಿಂಟನ್ ಲೋ ಸರ್ವಿಸ್ ಮಾಡಲು ಸರ್ವರ್ಗೆ ಸೂಕ್ತವಾದ ಸ್ಥಳ ಅಂದರೆ ಸೆಂಟ್ರಲ್ ಲೈನ್ ಮತ್ತು ಶಾರ್ಟ್ ಸರ್ವಿಸ್ ಲೈನ್ಗಳ ಸಂಧಿಸುವ ಸ್ಥಳ. ಭಾರತ ರಾಷ್ಟ್ರಧ್ವಜದ ಸೂಕ್ತ ಅಳತೆಗಳಲ್ಲಿ ಒಂದು 6x4. ಪ್ರತಿಕ್ರಿಯಾತ್ಮಕ ಆಗ್ನೇಯ ಭಾಗಗಳ ಸರಿಯಾದ ಜೋಡಣೆ, ವಿವರಣಾತ್ಮಕ ಎಚ್ಚರಿಕೆ, ಅಲ್ಪವಿರಾಮ, ಕಾರ್ಯನಿರ್ವಹಣೆ. ಸಾಫ್ಟ್ಬಾಲ್ ಆಟದಲ್ಲಿ ಮಿಟ್ಸ್ ಧರಿಸಲು ಅನುಮತಿಗೆ ಅರ್ಹನಾದ ಆಟಗಾರ ಕ್ಯಾಚರ್. ಒಲಿಂಪಿಕ್ ಧ್ವಜದಲ್ಲಿರುವ ವರ್ತುಲಗಳ ಸಂಖ್ಯೆ 5. ನೆಲಮಟ್ಟದಿಂದ ಬಾಸ್ಕೆಟ್ಬಾಲ್ ರಿಂಗ್ನ ಮೇಲ್ತುದಿಗೆ ಇರುವ ಅಂತರ 3.05 ಮೀಟರ್. ಸ್ಕೋಲಿಯಾಸಿಸ್ ಎಂದರೆ ಬೆನ್ನು ಮಣಿಸರ ಅಕ್ಕಪಕ್ಕಕ್ಕೆ ಡೊಂಕಾಗಿರುವುದು. ಜೂನಿಯರ್ ಆಟಗಾರರ ಖೋ ಪಂದ್ಯದಲ್ಲಿ ಒಂದು ಟರ್ನ್ನ ಅವಧಿ 9 ನಿಮಿಷ. ರೋಮ್ ದೇಶದಲ್ಲಿ ಸರ್ಕಸ್ ಮ್ಯಾಕ್ಸಿಸ್ ಅನ್ನು ಏತಕ್ಕೆ ಉಪಯೋಗಿಸುತ್ತಾರೆಂದರೆ ರಥ ಓಡಿಸುವ ಸ್ಪರ್ಧೆಗಳು. ಅಷ್ಟಾಂಗ ಯೋಗದಲ್ಲಿ ಶೌಚವನ್ನು ಯಾವುದರಡಿಯಲ್ಲಿ ನಮೂದಿಸಲಾಗಿದೆ ಎಂದರೆ ನಿಯಮ. ಪ್ರಸ್ತುತ ಸ್ವರೂಪದ ಕಬಡ್ಡಿ ಆಟವು ಯಾವುದರಿಂದ ಹುಟ್ಟಿತೆಂದರೆ ಸಂಜೀವಿನಿ. ಕಾಲ್ನಡಿಗೆ ಪ್ರವಾಸ ಹಾಗೂ ವಿಹಾರ ಪ್ರವಾಸಗಳನ್ನು ವ್ಯವಸ್ಥೆ ಮಾಡುವ ವಿಧಾನವನ್ನು ಬೋಧಿಸಲು ಸೂಕ್ತವಾದದ್ದು ಪ್ರಾಜೆಕ್ಟ್ ಪದ್ಧತಿ. ಅಪಕರ್ಷಣೆ ಎಂದರೆ ಕೈಕಾಲನ್ನು ಮಧ್ಯರೇಖೆಯಿಂದ ದೂರ ಚಲಿಸುವುದು. ಸಂಧಾನ ಸ್ಥಿತಿಯಲ್ಲಿ ತುದಿಗಾಲುಗಳ ನಡುವೆ ಅಂದಾಜು ಎಷ್ಟು ಡಿಗ್ರಿ ಕೋನವಿರುತ್ತದೆ ಅಂದರೆ 30 ಡಿಗ್ರಿ. ಸ್ಟ್ರಗಲ್ ವಾಲ್ಟ್ ಎಂಬುದು ಯಾವುದರ ಕೌಶಲ್ಯವಾಗಿದೆ ಅಂದರೆ ಜಿಮ್ನಾಸ್ಟಿಕ್. ಥ್ರೋಬಾಲ್ ಕಣದ ಮೇಲೆ ಅಂದರೆ ಅಂಕಣದ ಮೇಲೆ ಮಧ್ಯಗೆರೆ ಅಥವಾ ಮಧ್ಯ ಸಾಲು ಇದರಲ್ಲಿ ಎಷ್ಟು ಜನ ಆಟಗಾರರು ಆಡ್ತಾರಂದರೆ 3 ಜನ. ಬಾಸ್ಕೆಟ್ಬಾಲ್ ಆಟದ ಜನಕ ಜೇಮ್ಸ್ ಎ ನೈಸ್ಮಿತ್. ಭಾರತೀಯ ಶರೀರ ಶಿಕ್ಷಣ ಸಂಸ್ಕೃತಿಯನ್ನು ಭಾರತ ಮತ್ತು ಹೊರದೇಶಗಳಲ್ಲಿ ಪ್ರಚಾರಪಡಿಸುವುದರಲ್ಲಿ
ಪ್ರಮುಖ ಪಾತ್ರ ವಹಿಸಿದ ಸಂಸ್ಥೆ ಹನುಮಾನ್ ವ್ಯಾಯಾಮ ಮಂದಿರ. ಹಾಕಿ ಆಟದಲ್ಲಿ ದಾಳಿ ನಡೆಸುವ ಆಟಗಾರರು ಪೆನಲ್ಟಿ ಕಾರ್ನರ್ ತೆಗೆದುಕೊಳ್ಳುವ ಮುನ್ನ ಬ್ಯಾಕ್ಲೈನ್ನ ಹಿಂದೆ ಎಷ್ಟು ಜನ ರಕ್ಷಣೆಯ ಆಟಗಾರರು ನಿಲ್ಲುವ ಅವಕಾಶವಿದೆ ಅಂದರೆ 5 ಜನ. ಲೀಗ್ ಖೋ ಪಂದ್ಯದ ಅಂತ್ಯದಲ್ಲಿ ಎರಡೂ ತಂಡಗಳು ಪಡೆದಿರುವ ಪಾಯಿಂಟ್ಗಳು ಸಮನಾಗಿದ್ದರೆ ಅವಾಗ ಏನು ಮಾಡ್ತಾರೆ ಅಂದರೆ ತಂಡಗಳಿಗೆ ತಲಾ 1 ಲೀಗ್ ಪಾಯಿಂಟನ್ನು ನೀಡ್ತಾರೆ. ಕ್ರಿಕೆಟ್ ಮೈದಾನದಲ್ಲಿ ಮಿಡ್ ವಿಕೆಟ್ ಕ್ಷೇತ್ರ ಇರುವುದು ಯಾವುದರ ನಡುವೆ ಅಂತಂದರೆ ಸ್ಕ್ವೈರ್ ಲೆಗ್ ಮತ್ತು ಮಿಡ್ ಆನ್. ಪಾರ್ಟ್ ಲೇಕ್ ತರಬೇತಿಯು ಯಾವುದನ್ನು ಅಭಿವೃದ್ಧಿಪಡಿಸುತ್ತದೆ ಅಂದರೆ ಕಷ್ಟ ಸಹಿಷ್ಣುತೆ, ಇಂಗ್ಲೀಷಲ್ಲಿ ಎಂಡೋರೆನ್ಸ್. ನ್ಯಾಷನಲ್ ಫಿಟ್ನೆಸ್ ಕೋರ್ ಕಾರ್ಯಕ್ರಮವನ್ನು ಸೂಚಿಸಿದ್ದು ಯಾರು ಸೂಚನೆ ಮಾಡಿದ್ರು ಇದು ಅಂತಂದರೆ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸದ ಕೇಂದ್ರೀಯ ಸಲಹಾ ಸಮಿತಿ ಇದನ್ನು ಮಾಡ್ತೈತೆ, ಸೂಚನೆ ಮಾಡ್ತೈತೆ. ಫುಟ್ಬಾಲ್ ಪಂದ್ಯವನ್ನು ಪ್ರಾರಂಭ ಮಾಡಲು ಒಂದು ತಂಡದಲ್ಲಿರಬೇಕಾದ ಆಟಗಾರರ ಕನಿಷ್ಠ ಸಂಖ್ಯೆ 7 ಜನ. ಸಾಫ್ಟ್ ಬಾಲ್ ಆಟದಲ್ಲಿ ಡಬಲ್ ಪ್ಲೇ ಎಂದರೆ ಫೀಲ್ಡಿಂಗ್ ತಂಡವು ಬ್ಯಾಟಿಂಗ್ ತಂಡದ ಇಬ್ಬರು ಆಟಗಾರರು ಒಂದು ಪ್ರಸಂಗದಲ್ಲಿ ನಿರಂತರ ಕ್ರಿಯೆಯ ಮೂಲಕ ಔಟ್ ಮಾಡುವುದು. ವೈಟ್ ಟ್ರೈನಿಂಗ್ ಏನನ್ನು ವೃದ್ಧಿಸಲು ನೆರವಾಗುತ್ತದೆ ಅಂದರೆ ಶಕ್ತಿ ಅಥವಾ ಸಾಮರ್ಥ್ಯ, ಪವರ್ ಮತ್ತು ಸ್ಟ್ರೆಂತ್. ಫುಟ್ಬಾಲ್ ಮೈದಾನದಲ್ಲಿ ಗೋಲ್ ಮಧ್ಯಭಾಗದಿಂದ ಪೆನಲ್ಟಿ ಸ್ಟಾಟ್ಗೆ ಇರುವ ಅಂತರ 12 ಗಜ. ಬ್ಯಾಡ್ಮಿಂಟನ್ನಲ್ಲಿ ಡಿಫೆನ್ಸಿವ್ ಕ್ಲಿಯರ್ ಸ್ಟ್ರೋಕ್ ಮಾಡುವ ಉದ್ದೇಶ ಏನೆಂದರೆ ಶಟಲ್ ಎತ್ತರದಲ್ಲಿ ಹೋಗಿ ಹಿಂಬದಿಯ ಗೆರೆಯ ಹತ್ತಿರ ಬೀಳಬೇಕಂತೇಳಿ. ಒಬ್ಬ ಅಥ್ಲೀಟ್ ಸ್ಪರ್ಧೆ ಮುಗಿಸುವಾಗ ಕೈಗಳನ್ನು ಮಡಿಸಿ ಹಿಂದೆ ತೆಗೆದುಕೊಂಡು ಮುಂದಕ್ಕೆ ಬಾಗುವಿಕೆ ಕೌಶಲ್ಯವನ್ನು ಹೀಗೆ ಕರೆಯುತ್ತಾರೆ ಲಂಜ್. 400 ಮೀಟರ್ಸ್ ಹರ್ಡಲ್ ಸ್ಪರ್ಧೆಯಲ್ಲಿ ಆರಂಭ ಗೆರೆಯಿಂದ ಮೊದಲ ಹರ್ಡ್ಸ್ಗೆ ಇರುವ ದೂರ ಎಷ್ಟಂದರೆ 45 ಮೀಟರ್ಸ್. ಸಿಂಗಲ್ ನಾಕ್ಔಟ್ ತಾಲೂಕಿನಲ್ಲಿರುವ ಪಂದ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಲು ಉಪಯೋಗಿಸುವ ಸೂತ್ರ ಯಾವುದಂದರೆ (n-1) ಸಣ್ಣ ಕರುಳಿನಲ್ಲಿರುವ ಕೈ ಬೆರಳಿನಂತಹ ಚಾಚುಗಳ ಹೆಸರು ವಿಲ್ಲೈ. ವಾಲಿಬಾಲ್ ಆಟದಲ್ಲಿ ಆಟಗಾರನನ್ನು ಅನರ್ಹಗೊಳಿಸುವುದನ್ನು ಸೂಚಿಸಲು ಯಾವ ಬಣ್ಣದ ಕಾರ್ಡ್ಗಳನ್ನು ಜಂಟಿಯಾಗಿ ತೋರಿಸುತ್ತಾರೆ ಎಂದರೆ ಹಳದಿ ಮತ್ತು ಕೆಂಪು. ಹಾಕಿ ಆಟದಲ್ಲಿ ಪುಷ್ ಸ್ಕೂಪ್ ಎಂದರೆ ಗಾಳಿಯಲ್ಲಿ ಬಹಳ ದೂರಕ್ಕೆ ಚೆಂಡನ್ನು ಚಿಮ್ಮುವುದು. ಇನ್ಸುಲಿನನ್ನು ಉತ್ಪತ್ತಿ ಮಾಡುವ ಶರೀರದ ಭಾಗ ಯಾವುದು? ಸ್ವಾದುಪಿಂಡ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಸಂಬಂಧಿಸಿರುವುದು ಬ್ಯಾಡ್ಮಿಂಟನ್. ವ್ಯಕ್ತಿಗಳನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಅಂತ ವರ್ಗೀಕರಣ ಮಾಡಿದವರು ಕಾರ್ಲ್ ಯಂಗ್. 400 ಮೀಟರ್ ಟ್ರ್ಯಾಕ್ನಲ್ಲಿ 4x400 ಮೀಟರ್ ರಿಲೇಯಲ್ಲಿ ತಂಡಗಳ ಮೊದಲ ಓಟಗಾರರಿಗೆ ಉನ್ನತ ದರ್ಜೆಯ ಕ್ರಮದಲ್ಲಿ ನೀಡಲಾಗುವ ಸ್ಟ್ರಾಕ್ಸ್ ಎಷ್ಟೆಂದರೆ 1.5 ಸ್ಟ್ರಾಕ್ಸ್ ಪ್ಲಸ್ ಡಯಾಗ್ನಲ್ ಎಕ್ಸೆಸ್. ಫ್ಯೂಮರ್ ಯಾವ ವಿಧದ ಅಸ್ಥಿಗೆ ಉದಾಹರಣೆಯಾಗಿದೆ ಅಂದರೆ ಉದ್ದನೆಯ ಅಸ್ಥಿ. ಸಾಫ್ಟ್ಬಾಲ್ ಆಟದ ಪಿಚ್ಚರ್ಸ್ ಪ್ಲೇಟ್ನ ಯಾವ ಆಕಾರದಲ್ಲಿದೆ ಅಂದರೆ ಆಯತ. ಹರೆಯ ಮತ್ತು ಅಂಗಗಳ ಕಾರ್ಯನಿರ್ವಹಣಾ ಸ್ಥಿತಿಗೆ ಸಂಬಂಧಿಸಿದ ವ್ಯಕ್ತಿಯ ವಯಸ್ಸನ್ನು ಏನೆಂದು ಹೆಸರಿಸುವುದೆಂದರೆ ಶರೀರಶಾಸ್ತ್ರ ಆಧಾರಿತ ವಯಸ್ಸು. ಕಬಡ್ಡಿ ಆಟದ ಮೂಲಭೂತ ರಕ್ಷಣಾ ಕ್ಷೇತ್ರ ನಿಯಮಾನುಸಾರ ಬಲಭಾಗಕ್ಕೆ ಸೇರಿದ ಆಟಗಾರರು ಎಷ್ಟು ಜನ ಅಂದರೆ ರೈಟ್ ಕಾರ್ನರ್, ರೈಟ್ ಇನ್, ರೈಟ್ ಕವರ್.
ಭೇದಿಗೆ ಕಾರಣ ಯಾವುದೆಂದರೆ ವೈಬ್ರಿಯೋ ಕಾಲರೆ. ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ 2 ಮತ್ತು 3ನೇ ಗೇಮ್ಗಳ ನಡುವಿನ ವಿಶ್ರಾಂತಿ ಅವಧಿ ಎಷ್ಟೆಂದರೆ 5 ನಿಮಿಷಗಳು. ಈ ಕೆಳಗೆ ನಮೂದಿಸಿರುವುದರಲ್ಲಿ ಯಾವುದು ಬಹಿಸ್ರಾವಕ ಗ್ರಂಥಿ? ಬೆವರಿನ ಗ್ರಂಥಿ. ಕಾರ್ಟ್ವಿಲ್ ಸಂಬಂಧಿಸಿರುವುದು ಯಾವುದಕ್ಕೆಂದರೆ ಜಿಮ್ನಾಸ್ಟಿಕ್. ವಯಸ್ಕರ ಹೃದಯವು 1 ನಿಮಿಷದಲ್ಲಿ ಎಷ್ಟು ಸರಿ ಬಡ್ಕೋತದಂದರೆ 72 ಸರಿ. ಸಾಫ್ಟ್ಬಾಲ್ ಆಟದ ಮೈದಾನದಲ್ಲಿ 2ನೇ ಬೇಸ್ನ ಅಳತೆ 15x15. ಜಠರದಲ್ಲಿನ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಉತ್ಪತ್ತಿ ಮಾಡುವ ಆಮ್ಲ ಯಾವುದೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಬಾಸ್ಕೆಟ್ಬಾಲ್ ಪಂದ್ಯವು ಅಧಿಕೃತವಾಗಿ ಪ್ರಾರಂಭವಾಗುವುದು ಜಂಪ್ ಮಾಡುವ ಮೂಲಕ, ಅಂದರೆ ಜಂಪ್ ಬಾಲ್ ಮೂಲಕ. ವಾಲಿಬಾಲ್ ಕ್ರೀಡಾ ಕೌಶಲ್ಯ ಪರೀಕ್ಷೆಯನ್ನು ರೂಪಿಸಿದವರು ರೊಸೆಲ್ ಮತ್ತು ಲಾಂಗೆ ಇಬ್ಬರು ಜನ. ಕ್ರಿಕೆಟ್ ಆಟದಲ್ಲಿ ಸ್ವೀಪ್ ಶಾಟ್ ಸಾಕಾರಗೊಳಿಸಲು ಚೆಂಡು ಎಲ್ಲಿ ಚಲಿಸಬೇಕಂತಂದರೆ ಲೆಗ್ ಸ್ಟಂಪ್ನಿಂದ ಸ್ವಲ್ಪ ಹೊರಗೆ. ಭಾರತದ ರಾಷ್ಟ್ರಗೀತೆ ಜನಗಣ ಮನ ಇದು ಯಾರು ಬರೆದರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ಪಟ್ಟಿಂಗ್ ಶಾಟ್ ವೃತ್ತದ ವ್ಯಾಸ 2.135 ಮೀಟರ್ಸ್. ಬುದ್ಧಿ ಸೂಚ್ಯಂಕವನ್ನು ಲೆಕ್ಕಹಾಕಲು ನೆರವಾಗುವ ಸೂತ್ರ MA/CA /100. ಅಂದರೆ IQ MA/CA × 100. ಇದರಲ್ಲಿ ಮತ್ತೊಮ್ಮೆ CA ಕಂಡುಹಿಡಬೇಕಾದ್ರೆ ಬೇರೆ ಬರ್ತೈತೆ, MA ಕಂಡುಹಿಡಬೇಕಾದ್ರೆ ಬೇರೆ ಬರ್ತೈತೆ, IQ ಕಂಡುಹಿಡಬೇಕಾದ್ರೆ ಬೇರೆ ಬರ್ತೈತೆ. ಒಟ್ಟು 3 ಸೂತ್ರಗಳು ಬರ್ತವೆ ಇದರಲ್ಲಿ. ಸಬ್ ಜೂನಿಯರ್ ಆಟಗಾರರ ಖೋಖೋ ಮೈದಾನದಲ್ಲಿ ಮುಕ್ತ ವಲಯದ ಅಳತೆ ಎಷ್ಟೆಂದರೆ 1.50 ಮೀಟರ್ × 14 ಮೀಟರ್. ಜರ್ಮನಿ ದೇಶದಲ್ಲಿ ಟರ್ನ್ ವೆರೈನ್ ಚಳುವಳಿಯನ್ನು ಪ್ರಾರಂಭಿಸಿದವರು FL ಜಾನ್. ಟೇಬಲ್ ಟೆನ್ನಿಸ್ ಆಟದ ನೆಟ್ನ ಉದ್ದ ಎಷ್ಟು ಅಂದರೆ 6 ಸೆಂಟಿಮೀಟರ್ 183 ಸೆಂಟಿಮೀಟರ್. ಈ ಕೆಳಕಂಡವುಗಳಲ್ಲಿ ಯಾವುದು ನಿಂತ ಭಂಗಿಯ ಯೋಗಾಸನ? ತಾಡಾಸನ. 17 ತಂಡಗಳಿಗಾಗಿ ಹಾಕಿದ ಸಿಂಗಲ್ ನಾಕೌಟ್ ತಳಕಿನಲ್ಲಿ ಎಷ್ಟು ತಂಡಗಳಿಗೆ ಬೈ ಸಿಕ್ಕಬೇಕೆಂದರೆ 15. ಮಹಿಳೆಯರ ಜಾವೆಲಿನ್ ಎಸೆತದಲ್ಲಿ ಸಾಧನೆಯನ್ನು ದಾಖಲೆ ಎಂದು ಪರಿಗಣಿಸಲು ಜಾವೆಲಿನ್ ಕನಿಷ್ಠ ಎಷ್ಟು ತೂಕ ಇರಬೇಕು? 600 ಗ್ರಾಂ. ಲ್ಯಾಟಿಸಿಮಸ್ ಡಾರ್ಸಿ ಸ್ನಾಯು ಇರುವ ಶರೀರದ ಭಾಗ ಬೆನ್ನು. ವಾಲಿಬಾಲ್ ಆಟದ ಸೆಟ್ಟೊಂದರಲ್ಲಿ ಸಾಮಾನ್ಯವಾಗಿ ಎಷ್ಟು ಬಾರಿ ಆಟಗಾರರನ್ನು ಬದಲಿಸಲು ಅನುಮತಿ ಇದೆ ಎಂದರೆ 6. ನಿಗದಿತ ದಿನದವರೆಗೆ ಆಟಗಾರರು ತಮ್ಮಲ್ಲೇ ಪಂದ್ಯಗಳನ್ನಾಡಿ ನಿಜವಾದ ವಿಜಯಿ ಎಂದು ತೀರ್ಮಾನಿಸುವ ಟೂರ್ನಮೆಂಟ್ನ ವಿಧಾನ ಯಾವುದೆಂದರೆ ಚಾಲೆಂಜ್. ಹಾಕಿ ಸ್ಟಿಕ್ ಆಟದಲ್ಲಿ ಉಪಯೋಗಿಸಲು ಅರ್ಹವಾಗಬೇಕಾದರೆ ಅದು ಎಷ್ಟು ಅಳತೆಯ ಒಳವ್ಯಾಸದಿಂದ ಬಳೆಯ ಮೂಲಕ ತೂರುವಂತಿರಬೇಕು ಅಂತಂದರೆ 2x51 mm ಬ್ರಾಕೆಟ್ ಕ್ಲೋಸ್. ರೂಢಿ ಮಾಡುವುದರಿಂದ ನಾವು ಕಲಿಯುತ್ತೇವೆ ಮತ್ತು ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತೇವೆ. ರೂಢಿ ಮಾಡದಿದ್ದರೆ ಮರೆಯುತ್ತೇವೆ. ಯಾವ ನಿಯಮ ಇದನ್ನು ಸೂಚಿಸುತ್ತದೆ ಅಂದರೆ ಅಭ್ಯಾಸ ನಿಯಮ. ವೈಟ್ ಲಿಫ್ಟಿಂಗ್ ಕ್ರೀಡಾ ಸ್ಪರ್ಧೆಯಲ್ಲಿ ಸೇರಿರುವ ಭಾರ ಮತ್ತು ಎತ್ತುವ ವಿಧಾನಗಳೆಂದರೆ ಸ್ನ್ಯಾಚ್ ಮತ್ತು ಕ್ಲೀನ್ ಮತ್ತು ಜರ್ಕ್. 8 ನಿಮಿಷಗಳ ಕಾಲ ಓಡುವ ಅಥವಾ ನಡೆಯುವ ಪರೀಕ್ಷೆ ಏನನ್ನು ಅಳೆಯಲು ನೆರವಾಗುತ್ತದೆ ಅಂದರೆ ಹೃನ್ನಾಳ ಸಾಮರ್ಥ್ಯ. ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿ ಜರುಗುವ ದೇಶ ಇಂಗ್ಲೆಂಡ್.
ಪ್ರಾಣಾಯಾಮ ಮಾಡಲು ಸೂಕ್ತವಾದ ಭಂಗಿ ಸ್ವಸ್ತಿಕಾಸನ. ಖೋಖೋದಲ್ಲಿ ರಕ್ಷಣೆಯ ಆಟಗಾರರ ಎಂಟ್ರಿ ಝೋನ್ ಎಲ್ಲಿ ಗುರುತಿಸುತ್ತಾರೆ ಅಂದರೆ ಪೋಸ್ಟ್ ಲೈನ್ ಮತ್ತು 3ನೇ ಕ್ರಾಸ್ ಲೈನ್ನ ನೇರದ ಲಾಬಿಯಲ್ಲಿ. ಅಸ್ಥೆನಿಕ್ ಪ್ರಕಾರದ ಶರೀರದ ರಚನೆ ಯಾವುದಕ್ಕೆ ಸೂಕ್ತವೆಂದರೆ ಟೆನ್ನಿಸ್. ಬ್ಯಾಡ್ಮಿಂಟನ್ ಕಣದ ಕಂಬಗಳು ಯಾವ ಸ್ಥಳದಲ್ಲಿರುತ್ತವೆ ಅಂದರೆ ಡಬಲ್ಸ್ನ ಪಾರ್ಶ್ವಗೆರೆಗಳ ಮಧ್ಯದಲ್ಲಿ. ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರತಿಪಾದಕ ಥಾರ್ನ್ಡೈಕ್. ಅಥ್ಲೆಟಿಕ್ನ ದೇಹಸ್ಥಿತಿಯು ಸೆಟ್ ಹಂತದಲ್ಲಿ ಹೇಗಿರುತ್ತದೆ ಅಂದರೆ ಹೆಚ್ಚಳವಾಗುವ ಸ್ಥಿರ ಸಮತೋಲನ. ಪ್ರಥಮ ಏಷ್ಯನ್ ಗೇಮ್ಸ್ ನಡೆಯುವ ಸ್ಥಳ ನವದೆಹಲಿ. ವಾಲಿಬಾಲ್ನಲ್ಲಿ ನೆಟ್ನ ಮೇಲ್ಭಾಗಕ್ಕೆ ಆಂಟೆನಾ ಎಷ್ಟು ಚಾಚಿಕೊಂಡಿರುತ್ತದೆ ಅಂದರೆ 8 ಸೆಂಟಿಮೀಟರ್. ಒಂದು ಪರೀಕ್ಷೆಯನ್ನು ಮರುಪ್ರಯೋಗ ಮಾಡಿದಾಗ ಸರಿಸುಮಾರು ಹಿಂದಿನ ಬಾರಿಯ ಫಲಿತಾಂಶವೇ ದೊರಕಿದರೆ ವ್ಯಕ್ತವಾಗುವುದು ಆವಾಗ ವಿಶ್ವಾಸಾರ್ಹತೆ. ಕ್ರಿಕೆಟ್ ಆಟದಲ್ಲಿ ಸ್ಲಿಪ್ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವವನಿಗೆ ಇರಬೇಕಾದ ಪ್ರಮುಖ ಗುಣ ಗರಿಷ್ಠ ಮಟ್ಟದ ಪ್ರತಿಕ್ಷಿಪ್ತತೆ ಅಂದರೆ ರಿಫ್ಲೆಕ್ಸಸ್. ಎತ್ತರ ಹೆಚ್ಚಿಲ್ಲದ ದೊಡ್ಡ ಗಾತ್ರದ ವ್ಯಕ್ತಿಗಳನ್ನು ಏನೆಂದು ವರ್ಗೀಕರಿಸ್ತೀವಿ ಅಂದರೆ ಪಿಕ್ನಿಕ್. ಸರ್ವ್ ಅಂಡ್ ವಾಲಿ ಶೈಲಿಯ ಆಟ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬ್ಯಾಡ್ಮಿಂಟನ್. ವಿಶ್ವಕಪ್ ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ಅಳವಡಿಸಿಕೊಂಡ UDR ಪದ್ಧತಿ ವಿಸ್ತೃತ ರೂಪ ಅಂಪೈರ್ ಡಿಸಿಷನ್ ರಿವ್ಯೂ ಸಿಸ್ಟಮ್. ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಒಂದು ಗೇಮ್ ಒಳಗೊಂಡಿರುವುದು 29 ಪಾಯಿಂಟ್ಸ್. ಒಲಿಂಪಿಯಾಡ್ ಎಂದರೆ ಒಂದು ಗೇಮ್ಸ್ನಿಂದ ಮುಂದಿನದಕ್ಕೆ ಇರುವ 4 ವರ್ಷಗಳ ಅವಧಿ. ಭಾರತೀಯ ಕ್ರೀಡಾ ಪ್ರಾಧಿಕಾರ ಸ್ಥಾಪನೆಯಾಗಿದ್ದು 1984. ಕಬಡ್ಡಿ ಆಟದಲ್ಲಿ ಬ್ಲಾಕಿಂಗ್ ಕೌಶಲ್ಯವನ್ನು ಹೆಚ್ಚು ಉಪಯೋಗ ಮಾಡಿಕೊಳ್ಳುವುದು ಕವರ್ ಮತ್ತು ಕಾರ್ನರ್ಗಳು. ಅಸ್ಥಿ ಮತ್ತು ಹಲ್ಲುಗಳ ರಚನೆಯ ಸಾಮಗ್ರಿ ಎಂದು ಯಾವ ಖನಿಜವನ್ನು ಪರಿಗಣಿಸಲಾಗಿದೆ ಅಂದರೆ ಕ್ಯಾಲ್ಸಿಯಂ. 9 ತಂಡಗಳಿಗೆ ಟ್ಯಾಬ್ಯುಲರ್ ಗ್ರಾಫಿಕ್ ವಿಧಾನದಲ್ಲಿ ಸಿಂಗಲ್ ಲೀಗ್ ತಳಕನ್ನು ಹಾಕಬೇಕಾದರೆ ಸಮಾನಾಂತರ ಮತ್ತು ಊರ್ಧ್ವದರ ಅಂದರೆ ವರ್ಟಿಕಲ್ ಕಾಲ್ದಳಗಳು ಎಷ್ಟಿರಬೇಕೆಂದರೆ 11. ಒರಳು ಕೀಲಿಗೆ ಉದಾಹರಣೆ ತೊಡೆಯ ಸಂದು ಅಥವಾ ಹಿಪ್ಪು. ಡೇವಿಸ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಟೆನ್ನಿಸ್. ಇಲ್ಲಿಗೆ 2011 ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಯಿತು. ಹೀಗೆ ನಾನು ಈ ರೀತಿ ಫಾಸ್ಟ್ ಹೇಳೋದ್ರ ಕಾರಣ ಏನಂತಂದರೆ ವಿಡಿಯೋ ಲೆಂದಿ ಆಗಬಾರ್ದು. ಬೇಗ ಬೇಗ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಈ ಪ್ರಶ್ನೆ ಪತ್ರಿಕೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನಿದೆ ಅಂಥೇಳಿ ನಮಗೆ ತಿಳಿತೈತೆ. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮುಗಿದ ಮೇಲೆ ಟಾಪಿಕ್ಗಳನ್ನು ಸ್ಟಾರ್ಟ್ ಮಾಡೋಣ. ಯಾಕಂದರೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋದರಿಂದ ಯಾವ್ಯಾವ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂಥೇಳಿ ಗೊತ್ತಾಗ್ತೈತೆ. ಥ್ಯಾಂಕ್ ಯು ಫಾರ್ ಆಲ್.